ಹಾಯ್ ಹಲೋ ನಮಸ್ಕಾರ. ಇವತ್ತು ಏನು ವಿಷಯ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಇಷ್ಟು ದಿನ ಹೆಮ್ಮೆ ವಿಷಯ ಅಂದ್ಕೊಂಡಿದ್ದು RCB ಸೋಲ್ತಾ ನಮ್ಮ ಫೀಲಿಂಗ್ಸ್ ಜೊತೆ ಆಟಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಎಷ್ಟೆಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತೀವಿ. 1,500 ಇರೋ ಟಿಕೆಟ್ನ 5,000, 6,000, 7,000, 8,000 ಆದರೂ ಕೊಟ್ಟು ನೋಡೋ ಅಷ್ಟು ನಾವು ಖರ್ಚು ಮಾಡ್ತಿರೋ ದುಡ್ಡು. ಬಟ್ ಆದರೆ ಅವ್ರು ಆಡ್ತಿರೋದು ತುಂಬ ಹೀನಾಯವಾಗಿ ಸೋಲ್ತಾ ಇದ್ದಾರೆ. ಈ ಕಡೆ ಬ್ಯಾಟಿಂಗ್ ಆಡಿದ್ರೆ ಬೌಲಿಂಗ್ ಇಲ್ಲ, ಬೌಲಿಂಗ್ ಮಾಡಿದ್ರೆ ಬ್ಯಾಟಿಂಗ್ ಇಲ್ಲ, ಆ ರೇಂಜ್ಗೆ ಆಗಿಬಿಟ್ಟಿದೆ. ಅನ್ಬಾಕ್ಸಲ್ಲಿ ಹೇಳ್ದಾಗೆ ಇದು RCBಯ ಹೊಸ ಅಧ್ಯಾಯ ಅಂದರು. ಏನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ. RCBಯ ಹೊಸ ಅಧ್ಯಾಯ ಅಂತ ಹೇಳಿರೋದು RCBಗಲ್ಲ, ವಿರಾಟ್ ಕೊಹ್ಲಿಗೆ ಅನ್ನಿಸ್ತಾ ಇದೆ. ವಿರಾಟ್ ಕೊಹ್ಲಿ ಏನೋ ಫಾರ್ಮಿಗೆ ಬರ್ತಾ ಇದ್ದಾರೆ, ಆಡ್ತಾ ಇದ್ದಾರೆ. ಮಿಕ್ದವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ತುಂಬ ಬೇಜಾರಾಗುತ್ತೆ ಇದನ್ನು ಹೇಳೋಕ್ಕೆ. ಮ್ಯಾನೇಜ್ಮೆಂಟಿಗೆ ಬೈಬೇಕು ಅಥವಾ ಪ್ಲೇಯರ್ಸಿಗೆ ಬೈಬೇಕು, ಏನು ಹೇಳಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ತುಂಬ ಬೇಜಾರು. ಎಲ್ಲರೂ ಆಡಿಯನ್ಸ್ಗೆ ನಮ್ಮ ಫೀಲಿಂಗ್ಸ್ ಜೊತೆನೇ ಆಟಾಡ್ತಾ ಇದ್ದಾರೆ ಅಂತಲೇ ಇದುವರೆಗೂ ನಮ್ಗೆ ಅನ್ನಿಸ್ತಾ ಇರೋದು. ಯಾಕಂದರೆ ಎಷ್ಟೇ ಕೊಟ್ಟು ಹೋದ್ರು ಇಡೀ IPLಲ್ಲಿ ಎಲ್ಲೆಲ್ಲಿ ಮ್ಯಾಚ್ ನಡೆಯುತ್ತೆ ಎಲ್ಲ ಕಡೆನೂ ಪ್ರೈಸ್ ಆಫ್ ದಿ ಕಾಸ್ಟ್ ಅಂದರೆ 300 ರೂಪಾಯಿ 400 ರೂಪಾಯಿಂದ ಟಿಕೆಟ್ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ಒಂದು 10,000 15,000 ಒಳಗೆ. ಬಟ್ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ, ಟೋಟಲಿ 50,000ವರೆಗೂ ಟಿಕೆಟ್ಸ್ ಇದೆ. ಬ್ಲ್ಯಾಕಲ್ಲಿ ಮಾಡ್ತಾರೆ. ಎಷ್ಟಕ್ಕೆ ಮಾಡ್ತಾರೆ ಅಂತ 1,300 ಇದೆ, 5,000, 6,000, 7,000, 8,000 ಕೊಟ್ಟು ತೊಗೊಳ್ಳೋರಿದ್ದಾರೆ ನಿಮ್ಗೆ ಹೇಳ್ದಾಗೆ. ಹಾಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಏನು ಚೇಂಜ್ ಮಾಡಬೇಕು, ಇನ್ನು ಏನು ತಪ್ಪು ಮಾಡ್ತಾ ಇದ್ದಾರೆ ಇವರು. RCB ಹಳೆ ಅಧ್ಯಾಯನೇ ಎಷ್ಟೋ ಚೆನ್ನಾಗಿತ್ತು ಅನ್ಕೋತೀನಿ. ಕ್ವಾಲಿಫೈ ಆದರೂ ಆಗೋರು, ಒಂದು ಮ್ಯಾಚ್ ಗೆದ್ದು ಇನ್ನೊಂದು ಮ್ಯಾಚ್ ಸೋಲೋರು, ಸೋಲೋರು. ಈಗಾಗಲೇ 6 ಮ್ಯಾಚ್ ನಡೆದಿದೆ, 5 ಸೋಲ್ಕೊಂಡಿದ್ದಾರೆ. ಒಂದು ಮಾತ್ರ ಅದೇನೋ ದೇವ್ರ ಪುಣ್ಯ ಪಂಜಾಬ್ ಮೇಲೆ ಒಂದು ಗೆದ್ದಿದ್ದಾರೆ. 6ಕ್ಕೂ 6 ಸೋತೋಗ್ಬಿಟ್ಟಿರೋರು, ಜಸ್ಟ್ ಮಿಸ್ ಆಗಿದ್ದಿದ್ರೆ. ನಿಮ್ಗೇನು ಅನ್ನಿಸ್ತಾ ಇದೆ ಚೂರು ಕಮೆಂಟ್ ಹಾಕ್ಬಿಡಿ. RCB ಫೀಲಿಂಗ್ಸ್ ಜೊತೆನೇ ಆಟಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇರೋದು. ಯಾಕಂದರೆ ನೀವು ಎಷ್ಟೇ ದುಡ್ಡು ಜಾಸ್ತಿ ಮಾಡಲಿ, ಏನೇ ಇರಲಿ ಸ್ಟೇಡಿಯಮಲ್ಲಿ, ಆದ್ರೂ RCBಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದೇ ಅವ್ರ ಟಾರ್ಗೆಟು ಅನ್ನೋ ಥರ ಅನ್ನಿಸ್ತಾ ಇದೆ ನಮಗೆ RCB ಫ್ಯಾನ್ಸ್ ಆಗಿ. ಹಾಗಂತ ನಾವು RCBನ ಬಿಟ್ಕೊಡೋರಲ್ಲ. ಇಲ್ಲಿದೆ ಊಟ ತಿನ್ನೋರು, ಇಲ್ಲೇ ನಿದ್ದೆ ಮಾಡೋರು, ಇಲ್ಲೇ ಬಾಳೋರು, ಇಲ್ಲೇ ಬದುಕೋರು. RCBನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಲ್ಲ. ಎಂದೆಂದಿಗೂ RCB ಅಂತಲೇ ಹೇಳ್ತೀವಿ. RCB ಮೇಲೆ ಅಭಿಮಾನ ಇದೆ, ಆದರೆ ಇತ್ತೀಚೆಗೆ ಕಮ್ಮಿ ಆಗ್ತಾ ಇದೆ. ಇವ್ರು ಆಡ್ತಿರೋದು ನೋಡ್ತಾ ಇದ್ರೆ RCBಗೆ ಸಪೋರ್ಟ್ ಮಾಡಬೇಕಾ ಬೇಡವಾ ಅನಿಸುತ್ತೆ. ಆದರೆ ಒಂದು ರೇಂಜಿಗೆ ನಾವು ಇಲ್ಲಿರೋದಕ್ಕೆ ಸಪೋರ್ಟ್ ಮಾಡಲೇಬೇಕು. ಈ ನಾಯಿವಾಗ ಸೋಲ್ತಾ ಇದ್ದಾರೆ ಇವರೇ. ಮ್ಯಾಕ್ಸ್ವೆಲ್ ಇರ್ಬೋದು, ಏನು ಬಂದಿರೋದು ಮ್ಯಾಕ್ಸ್ವೆಲ್ಗೆ ಅಂತ ಅರ್ಥ ಆಗ್ತಾಯಿಲ್ಲ. 200 ರನ್ ಹೊಡಿತಾರೆ. ಇಲ್ಲಿ 4 ಬಾಲ್ 0, ಬರೀ 0-0-0. 6 ಮ್ಯಾಚಲ್ಲಿ ಒಂದು ಮ್ಯಾಚ್ ಆದರೂ ಕರೆಕ್ಟಾಗಿ ಆಡಿದ್ರೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ. ಮತ್ತು ಫ್ಯಾಬ್ ಈಗ ಹೋದ ಮ್ಯಾಚಲ್ಲಿ MI ಮೇಲೆ ಸ್ವಲ್ಪ ಆಡಿದ್ರು, ಅದಕ್ಕಿಂತ ಮುಂಚೆ ಏನೂ ಆಡಲಿಲ್ಲ. ಬಟ್ ಕೊಹ್ಲಿ ಹೊಸ ಅಧ್ಯಾಯ ಶುರು ಮಾಡ್ಕೊಂಡಿದ್ದಾರೆ. ಇದು ನಿಜವಾಗ್ಲೂ RCBಗೆ ಹೊಸ ಅಧ್ಯಾಯ ಅಂತ ಹೇಳೋಕ್ಕಾಗಲ್ಲ. ಇದು ಕೊಹ್ಲಿಗೆ ಹೊಸ ಅಧ್ಯಾಯ ಅಷ್ಟೇ. ನಿಮ್ಗೇನು ಅನಿಸುತ್ತೆ RCB ಬಗ್ಗೆ ಚೂರು ಕಮೆಂಟ್ ಹಾಕ್ಬಿಡಿ. ಇನ್ನು ನನ್ನ ರಿವ್ಯೂ ಅಲ್ಲ, ಜೊತೆಗೆ ಪಬ್ಲಿಕ್ಸ್ ಏನು ಹೇಳ್ತಾರೆ ಅಂದರೆ, ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 15ನೇ ತಾರೀಕು ಮ್ಯಾಚ್ ಇದೆ SRH ಮೇಲೆ. ನಮ್ಮ ಟಾರ್ಗೆಟ್ನ ಬೀಟ್ ಮಾಡಿ ಮುಂದೆ ಹೋದವರು ಅವ್ರ ಮಧ್ಯೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ನಡೀತಾ ಇದೆ. ಈಗ ಅವತ್ತಿನ ದಿನ ಹೆಂಗೆ ಆಡ್ತಾರೆ 15ನೇ ತಾರೀಕು ಅದನ್ನು ನೋಡಬೇಕಾಗೈತೆ. ಮತ್ತು ಅವತ್ತಿನ ದಿನ ಸ್ವಲ್ಪ ರಿವ್ಯೂಸ್ ಕಲೆಕ್ಟ್ ಮಾಡ್ತೀನಿ. ಏನು ಅನ್ನಿಸ್ತಾ ಇದೆ, ಪಬ್ಲಿಕ್ ರಿವ್ಯೂ ಬೇಕಲ್ವಾ. ನಾನೇನೋ ಹೇಳ್ತೀನಿ, ಬಟ್ ಪಬ್ಲಿಕ್ಸ್ ಏನು ಮಾತಾಡ್ತಾರೆ, ಅವ್ರ ಇಂಟ್ರೆಸ್ಟ್ ಯಾವ ಥರ ಇದೆ RCB ಮೇಲೆ ಅನ್ನೋದು ನೀವು ತಿಳ್ಕೋಬೇಕು. ಅದನ್ನು ತೋರಿಸ್ತೀನಿ ಆದಷ್ಟು ಬೇಗ.
15th ಹೋಗಿ ರಿವ್ಯೂ ತೊಗೊಂಡು ನಿಮಗೆ 16th ಒಳಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನೋ ಒಟ್ಟಿನಲ್ಲಿ ತುಂಬ ಬೇಜಾರಿದೆ. ಈ RCB ಟೀಮ್ ಮೇಲೆ ಬೇಜಾರಾಗೋ ರೇಂಜಿಗೆ ಮಾಡಿಬಿಟ್ಟಿದ್ದಾರೆ. ಟಿ ವಿ ನೋಡಬೇಕು, ಮ್ಯಾಚ್ ನೋಡಬೇಕು ಅನ್ನಿಸ್ತಿತ್ತು IPLನ, ಬಟ್ ಅನ್ನೋ ರೇಂಜಿಗೆ ಆಗಿಬಿಟ್ಟಿದೆ IPL. RCB ಮ್ಯಾಚಾ ಸುಮ್ಮನೆ ಫೋನಲ್ಲಿ ನೋಡೋಂಗೆ ಆಗ್ಬಿಟ್ಟಿದೆ. ಟಿ ವಿಲಂತೂ ನೋಡೋಕೆ ಇಷ್ಟನೇ ಆಗ್ತಾಯಿಲ್ಲ. ಈ ನಡುವೆ ಏನು ಹೇಳಬೇಕು, ಏನು ಮಾಡಬೇಕು, ಇವ್ರಿಗೆ ಎಲ್ಲ ತೊಗೊಂಬಂದು ಫೆಸಿಲಿಟಿ ಮಾಡಿಕೊಡ್ತಾರೆ. ಇಲ್ಲಿ ಪಿಚ್ಗೆ ಹೇಳ್ಕೊಡ್ತಾರೆ ಆಡೋದನ್ನು, ಇಲ್ಲಿ ಆಡೋಲ್ಲ. ಬಟ್ ಅದೇ ಏನಾದರೂ ಏಷ್ಯನ್ ಕಪ್ಪು, ಇಂಡಿಯನ್ ಕಪ್ಪು ಆ ಥರ ಬಂದಾಗ ಇಲ್ಲಿ ಪಿಚ್ ಬಗ್ಗೆ ಗೊತ್ತಿರುತ್ತೆ. 150, 200, 100 ಸೆಂಚುರಿ, ಒಟ್ಟಿನಲ್ಲಿ ಸೆಂಚುರಿ ಅಂತೂ ಹೊಡೆದಿದ್ದಾರೆ. ಹೊಡೆದಾದರೂ ಏನಾದರೂ ಮಾಡಿ ಗೆಲ್ತಾರೆ. ಅಲ್ಲಿ ಹೊಡಿಯೋಕ್ಕಿರುತ್ತೆ, ಇಲ್ಲಿ ಹೊಡಿಯೋಕೆ ಆಗ್ತಾಯಿಲ್ಲ ಇವ್ರ ಕೈಲಿ. ಏನು ಮಾಡೋದಂತಾನೆ ಅರ್ಥ ಆಗ್ತಾಯಿಲ್ಲ. ಸರಿ ಆಯಿತು, ನಾನು ಯಾಕೋ ಜಾಸ್ತಿ ಹೇಳ್ತಾಯಿದ್ದೀನಿ ಅನಿಸ್ತಾ ಇದೆ. ನೆಕ್ಸ್ಟ್ ವೀಡಿಯೋ ಹೇಳಿದ್ದೀನಲ್ಲ ನಿಮ್ಗಾಗಲೇ, 15 ತೊಗೊಂಡು 16th ವಾಪಸ್ ಬರ್ತೀನಿ. ಕಾಯ್ತಾಯಿರಿ.